Hey guys, welcome back to Day Trade Kannada. This is Dr. Shankar Rathod. We'll analyze Bank Nifty and a few stocks for next upcoming weeks. ಇಲ್ಲಿ ನೀವು ನಿಫ್ಟಿ ನೋಡ್ಬೋದು. ಲಾಸ್ಟ್ ವೀಕ್ ಹೇಳ್ದಂಗೆ ನಿಫ್ಟಿ ಜಾಸ್ತಿ ಮೂವ್ ಆಗಿಲ್ಲ ಬಿಕಾಸ್ ಆಫ್ಟರ್ ಅ ಸಡನ್ ಫಾಲ್ ಮಾರ್ಕೆಟ್ ಆಲ್ವೇಸ್ ಪಾಸಸ್. ಇಟ್ ಈಸ್ ಆಲ್ರೆಡಿ ಟೆಸ್ಟೆಡ್ ಫಾರ್ಮುಲಾ ದಟ್ ವೆನ್ ಎವರ್ ಮಾರ್ಕೆಟ್ ಫಾಲ್ಸ್ ರ್ಯಾಪಿಡ್ಲಿ ಆ್ಯಂಡ್ ದಿಸ್ ಕಮಿಂಗ್ ಫರ್ದರ್ ವೀಕ್ಸ್ ದೇರ್ ವಿಲ್ ಬಿ ಅ ಹಾಲ್ಟ್ ಇನ್ ನಿಫ್ಟಿ ಆರ್ ಎನಿ ಅದರ್ ಸ್ಟಾಕ್ಸ್. ಒನ್ ಡೇ ಕ್ಯಾಂಡಲ್ ಹಾಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿಂದ ಬಿತ್ತು ಮಾರ್ಕೆಟು, ಇಲ್ಲಿಂದ ಬಿದ್ದು ಇಲ್ಲಿ 4-5 ಡೇಸ್ ವೇಟ್ ಮಾಡ್ತು. ಲಾಸ್ಟ್ ವೀಕ್ ಫುಲ್ ವೇಟ್ ಮಾಡಿದೆ. ಆಸ್ ಅನ್ ಓಪನ್ ಆದ ತಕ್ಷಣ ಮೇಲೆ ಹೋಗಿ ಮತ್ತೆ ಕೆಳಗೆ ಮತ್ತೆ ಮೇಲೆ ಆ ಥರನೇ ಮಾಡಿರೋದು. ಬಿಕಾಸ್ ಇಲ್ಲಿ ಪೀಪಲ್ ಆರ್ ಕನ್ಫ್ಯೂಸ್ಡ್ ದಟ್ ಮಾರ್ಕೆಟ್ ನೆಕ್ಸ್ಟ್ ಹೆಂಗೆ ಹೋಗುತ್ತೆ ಅಂತ. ಮಾರ್ಕೆಟ್ ಈಗ ನೆಕ್ಸ್ಟ್ ನೋಡಿ ಹೇಳ್ತೀನಿ, ವೀಕ್ಲಿ ಕ್ಯಾಂಡಲ್ ಹಾಕಿದರೆ ಈ ಲಾಸ್ಟ್ ವೀಕ್ ಹೈ and last week low are very important for markets, okay, and this low is now it is acting as 470 is acting as support ಆಯ್ತಾ. whenever market crosses this high, ಈ ಕ್ಯಾಂಡಲ್ ಹೈ ಕ್ರಾಸ್ ಮಾಡಿ ಕ್ಲೋಸ್ ಕೊಟ್ಟರೆ and further coming action ನಮಗೆ ಗೊತ್ತಾಗುತ್ತೆ ಏನು ಮಾರ್ಕೆಟ್ ವೆದರ್ ಇಟ್ ವಿಲ್ ಗೋ ಅಪ್ ಆರ್ ಡೌನ್ ಅನ್ನೋದು. if ಕ್ಯಾಂಡಲ್ ಕ್ರಾಸ್ಡ್ ಅಪ್ ಸೈಡ್, ಈ ಕ್ಯಾಂಡಲ್ ನೋಡಿ ಈಗ ನೆಕ್ಸ್ಟ್ ವೀಕ್ ಕ್ಯಾಂಡಲ್ ಏನಾದರೂ ಪ್ರೀವಿಯಸ್ ವೀಕ್ ಕ್ಯಾಂಡಲ್ ಹೈ ಕ್ರಾಸ್ ಮಾಡಿ ಅಬೌವ್ ಕ್ಲೋಸ್ ಕೊಟ್ಟರೆ and further coming weeks anyway we have a budget in January first week, so probably there might be short covering coming soon ಆಯ್ತಾ. ಅದು ಬರೋಕ್ಕೆ ಮುಂಚೆ ಏನು ಮಾಡಿದೆ ಗೊತ್ತಾ, according to me from my analysis, ಅದು ಬರೋಕ್ಕೆ ಮುಂಚೆ it will come down, take liquidity. ಈ ಕ್ಯಾಂಡಲ್ ಪ್ರೀವಿಯಸ್ ಕ್ಯಾಂಡಲ್ ಕೆಳಗಡೆದು ಲಿಕ್ವಿಡಿಟಿ ತಗೊಂಡು ಅಗೇನ್ ಇಟ್ ವಿಲ್ ಸ್ಟಾರ್ಟ್ ಬೌನ್ಸಿಂಗ್ ಬ್ಯಾಕ್. ಈ ಕ್ಯಾಂಡಲ್ ಕೆಳಗಡೆ ಬಂದು ಇಲ್ಲಿ ಲಿಕ್ವಿಡಿಟಿ ತಗೊಂಡು ಅಗೇನ್ ಇಟ್ ವಿಲ್ ಸ್ಟಾರ್ಟ್ ಬೌನ್ಸಿಂಗ್ ಬ್ಯಾಕ್ ಅಂತ ನನ್ನ ಪ್ರಕಾರ ಇರೋದು ಆಯ್ತಾ. ಇಫ್ ನಾಳೆನೇ ಏನಾದರೂ ಬಂದು ಈ ಏರಿಯಾದಾಗೆ ಸಪೋರ್ಟ್ ಏನಾದರೂ ತಗೊಂಡ್ರೆ 600 to 550 ಏರಿಯಾದಲ್ಲಿ ಏನಾದರೂ ಸಪೋರ್ಟ್ ತಗೊಂಡು ಮೇಲೆ ಏನಾದರೂ ಮಾರ್ಕೆಟ್ ರಿವರ್ಸ್ ಆದರೆ 100% ಐ ಕ್ಯಾನ್ ಸೇ ದಟ್ ಮಾರ್ಕೆಟ್ ಇಸ್ ರಿವರ್ಸಿಂಗ್ ಫಾರ್ ನೆಕ್ಸ್ಟ್ ಫೆಬ್ರವರಿ ಫಸ್ಟ್ ವೀಕ್. ಬಿಕಾಸ್ ಹೆಂಗೂ ಬಜೆಟ್ ಇದೆ ಆ್ಯಂಡ್ ಆಲ್ವೇಸ್ ಪ್ರೀ ಬಜೆಟ್ ಅಲ್ಲಿ ಆಗೇ ಆಗುತ್ತೆ. ಸೊ ವಿ ಶುಡ್ ವೇಟ್ ಫಾರ್ ಇಟ್. ಸೊ ನನ್ನ ಪ್ಲಾನ್ ನಾಳೆಗೆ ಒಂದು ನಿಮಿಷ ಹೇಳ್ತೀನಿ. ನನ್ನ ಪ್ಲಾನ್ ನಾಳೆಗೆ ಐ ಹ್ಯಾವ್ ಮಾರ್ಕ್ಡ್ ದಿಸ್ ಹೈ ಆ್ಯಂಡ್ ಲೋ ಆಯ್ತಾ ಪ್ರೀವಿಯಸ್ ವೀಕ್. ಸೊ ಒನ್ ಡೇ ಕ್ಯಾಂಡಲ್ ಹೋದರೆ ನಮಗೆ 1 ಅವರ್ಲಿ ಕ್ಯಾಂಡಲ್ ಹೋದರೆ ವಿಲ್ ಗೆಟ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ಇಲ್ಲೇ ನೋಡಿ ಆಲ್ರೆಡಿ ಇಲ್ಲಿ ಒಂದು ಸತಿ ಸಪೋರ್ಟ್ ತೊಗೊಂಡಿದೆ, 2 ಸತಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದೆ. ಸೊ ನಾಳೆ ಏನಾದರೂ ಮಾರ್ಕೆಟ್ ಪಾಸಿಟಿವ್ ನೆಗೆಟಿವ್ ಏನೋ ಓಪನ್ ಆಗುತ್ತೆ ಗೊತ್ತಿಲ್ಲ. ಅಕಸ್ಮಾತ್ ನೆಗೆಟಿವ್ ಓಪನ್ ಆದರೆ ಏನು ಮಾಡ್ತೀನಿ, ಐ ವೇಟ್ ಫಾರ್ ದಿಸ್ ಏರಿಯಾ 500 to 550 ಏರಿಯಾ ಬಂದ ತಕ್ಷಣ ಐ ಸ್ಟಾರ್ಟ್ ಬೈಯಿಂಗ್ ಇನ್ ಸ್ಮಾಲ್ ಕ್ವಾಂಟಿಟೀಸ್. ವೆನೆವರ್ ಈ ಏರಿಯಾ ಕೆಳಗೆ ಬಂದ ತಕ್ಷಣ ಕ್ಯಾಂಡಲ್ ಕ್ಲೋಸ್ ಆಗಿಲ್ಲ ಅಂದರೆ ಐ ವಿಲ್ ಬೈ ಮೋರ್ ಕ್ವಾಂಟಿಟಿ ಹಿಯರ್ ವಿತ್ ಸ್ಮಾಲ್ ಸ್ಟಾಪ್ ಲಾಸ್. 50 to 70 ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ಟು 100-150 ಪಾಯಿಂಟ್ ಟಾರ್ಗೆಟ್ ತಗೊಂಡು ಐ ಎಕ್ಸಿಟ್. ಓಕೆ, ದಟ್ ವಿಲ್ ಬಿ ಮೈ ಪ್ಲಾನ್ ಫಾರ್ ಟುಮಾರೋ ಆರ್ ಡೇ ಆಫ್ಟರ್ ಟುಮಾರೋ. ಸೊ ಈ ಏರಿಯಾ, ಈ ಗ್ಯಾಪ್ ಇದೆ ಅಲ್ಲ, ಈ ಏರಿಯಾ ವೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು ಏನಾದರೂ ರಿವರ್ಸ್ ಕ್ಯಾಂಡಲ್ ಏನಾದರೂ ನನಗೆ ರಿವರ್ಸ್ ಪ್ಯಾಟರ್ನು ಅಥವಾ ಚೇಂಜ್ ಆಫ್ ಕ್ಯಾರೆಕ್ಟರ್ ಆ ಥರ ಏನಾದರೂ ಪ್ಯಾಟರ್ನ್ ಸಿಕ್ಕರೆ ಐ ಡೆಫಿನೆಟ್ಲಿ ಟ್ರೇಡ್ ಹಿಯರ್. ಸೊ ಐ ವೇಟಿಂಗ್ ಫಾರ್ ದಿಸ್ ಏರಿಯಾ. ಅಕಸ್ಮಾತ್ ಪಾಸಿಟಿವ್ ಏನಾದರೂ ಓಪನ್ ಆದರೆ ಐ ವೇಟ್ ಫಾರ್ ಬ್ರೇಕಿಂಗ್ ಆಫ್ ದಿ ಸ್ಟ್ರಕ್ಚರ್ 900 ಮೇಲೆ ಆಯ್ತಾ. 900 ಮೇಲೆ ಏನಾದರೂ ಸ್ಟ್ರಾಂಗ್ ಕ್ಯಾಂಡಲ್ ಕ್ಲೋಸ್ ಆದರೆ ಅಲ್ಲಿ ಏನಾದರೂ ಪುಲ್ ಬ್ಯಾಕ್ ತಗೊಂಡು ಅಲ್ಲಿಂದ ಬೈಯಿಂಗ್ ಆಪರ್ಚುನಿಟಿ ಸಿಗೋ ಸಾಧ್ಯತೆ ಇದೆ. ಫಾರ್ ಮೀ ಆಲ್ಮೋಸ್ಟ್ ನಾಳೆ ಏನಾದರೂ ನೆಗೆಟಿವ್ ಓಪನ್ ಆಗುತ್ತೆ ಅಂತ ಅನಿಸ್ತಿದೆ. ನ್ಯೂಟ್ರಲ್ ಓಪನ್ ಆದರೆ ಪ್ರೈಸ್ ಪಕ್ಕ ಕೆಳಗೆ ಪುಷ್ ಮಾಡ್ತಾರೆ. ಕೆಳಗೆ ಪುಷ್ ಮಾಡಿದ ತಕ್ಷಣ ಸೆಕೆಂಡ್ ಹಾಫಲ್ಲಿ ಮೇಲೆ ಇರ್ತಾರೆ. ದಿಸ್ ದ ಪ್ಯಾಟರ್ನ್ ಹ್ಯಾಪನಿಂಗ್. ಫಸ್ಟ್ ಹಾಫ್ ಮೊನ್ನೆ ಮೇಲೆ ಹೋಯಿತು, ಸೆಕೆಂಡ್ ಹಾಫ್ ಬಿತ್ತು, ಆ್ಯಂಡ್ ಮೊನ್ನೆ ಅದಕ್ಕೂ ಹಿಂದೆ ದಿನ ಫಸ್ಟ್ ಹಾಫ್ ಕೆಳಗೆ ಬಂದು ಸೆಕೆಂಡ್ ಹಾಫ್ ಮೇಲೆ ಹೋಯಿತು. ಸೊ ಇದೇ ಥರ ಆಗ್ತಿರೋದು. ಸೊ ಐ ಮೈಟ್ ಕನ್ಸಿಡರ್ಸ್ ದ ಸೇಮ್ ಪ್ಯಾಟರ್ನ್ ಅಗೇನ್. ಸೊ ನಿಫ್ಟಿ, ದಿಸ್ ವಿಲ್ ಬಿ ಮೈ ನಿಫ್ಟಿ ಅನಾಲಿಸಿಸ್. ಬ್ಯಾಂಕ್ ನಿಫ್ಟಿಗೆ ಸಪ್ರೇಟ್ ವೀಡಿಯೋ, ಸ್ಟಾಕ್ಸ್ಗೆ ಸಪ್ರೇಟ್ ವೀಡಿಯೋ ಮಾಡಿ ಹಾಕಿರ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ದಿಸ್ ವಿಲ್ ಬಿ ಮೈ ಪ್ಲಾನ್ ಫಾರ್ ಇನ್ ನಿಫ್ಟಿ ಫಾರ್ ನೆಕ್ಸ್ಟ್ 1 or 2 days. And silver and gold might crash very badly. Either one of should crash. Either Nifty should crash or either silver gold should crash. Because ಇಲ್ಲಿ ನೋಡಬಹುದು it is already the top holding structures and Nifty is holding its support. And ನಮ್ಮದು ಇಂಡಿಯನ್ ಬಜೆಟ್ ಬರ್ತಾ ಇದೆ. For me, according to that, Nifty might go up, gold and silver might fall, and Nifty will be standing at all-time high at February first week, according to my data. So I'm waiting for that. So thanks for watching and stay tuned for next video.